ದುರದೃಷ್ಟ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶದ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶದ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶದ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶದ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶದ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ದುರದೃಷ್ಟ ಥರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶದ ಬಗ್ಗೆ ಅಂತಿಮವಾದ ತೀರ್ಮಾನ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.